ಎಲ್ರಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 14 ಜೂನ್ 2024ರ ಪ್ರಚಲಿತ ವಿದ್ಯಮಾನಗಳು, 13 ಮತ್ತು 14 ದಿನಾಂಕದ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಿಮ್ಗೆ ಕಳೆದ 5 ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ನೋಡಬೇಕಾದ್ರೆ 50 ರೂಪಾಯಿನ ಪಾವತಿ ಮಾಡಿ. ಇಲ್ಲಿ ಫೋನ್ ಪೇ, ಗೂಗಲ್ ಪೇ ಮತ್ತು ಪೇಟಿಎಂ ಐಡಿಗಳನ್ನ ಕೊಡಲಾಗಿದೆ. ಪಾವತಿಯನ್ನ ಮಾಡಿ sbk1857@gmail.com ಅನ್ನೋ ಇಮೇಲ್ ಐಡಿಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರೆ ಸಾಫ್ಟ್ ಕಾಪಿಯನ್ನು ನಿಮಗೆ ಕಳಿಸ್ಕೊಡ್ಲಾಗುತ್ತೆ. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ ಕಂಪ್ಲೀಟ್ ನೋಟ್ಸ್ ನಿಮಗೆ 70 ರೂಪಾಯಿ ಸಿಗುತ್ತೆ. ನಿಮಗೆ 2023ರ ಜನವರಿಯಿಂದ 2024ರ ಮೇ ತನಕ ಕಂಪ್ಲೀಟ್ ನೋಟ್ಸ್ ಬೇಕು ಅಂದ್ರೆ 120 ರೂಪಾಯಿ ಆಗುತ್ತೆ. 3 ಆಪ್ಷನ್ಸ್ ನಿಮ್ಮ ಹತ್ರ ಇದೆ. ನಿಮ್ಗೆ ಯಾವ ರೀತಿ ನೋಟ್ಸ್ ಬೇಕೋ ಅದನ್ನ ಪೇಮೆಂಟ್ ಅನ್ನ ಮಾಡಿ, ಅದನ್ನ ಮೆನ್ಷನ್ ಮಾಡಿ, ಇಮೇಲ್ ಮಾಡಬೇಕಾದ್ರೆ ಆ ಸ್ಕ್ರೀನ್ ಶಾಟ್ ಅನ್ನ ಶೇರ್ ಮಾಡಿ, ಯಾವ ಒಂದು ನೋಟ್ಸ್ ಅಂತ ಮೆನ್ಷನ್ ಮಾಡಿ ನೀವು ಕಳಿಸ್ಕೊಟ್ರೆ ನಿಮ್ಗೆ ಆ ನೋಟ್ಸ್ ಅನ್ನ ವಾಪಸ್ ಕಳಿಸ್ಕೊಡ್ಲಾಗುತ್ತೆ. ಸೊ ಈ ವರ್ಷದ ಮಾತ್ರ ಬೇಕು ಅಂದ್ರೆ 5 ತಿಂಗಳಿಗೆ ತಲಾ 10 ರೂಪಾಯಿ ಅಂತ 50 ರೂಪಾಯಿ ಆಗುತ್ತೆ. ಪಾವತಿಯನ್ನ ಮಾಡಿ ನೋಟ್ಸ್ ಅನ್ನ ಪಡ್ಕೋಬಹುದು. ಇತ್ತೀಚೆಗೆ ಬಿಡುಗಡೆಯಾದ ಲಿಂಗ ಸಮಾನತೆ ಸೂಚ್ಯಂಕದಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? 125, 129, 134, 149. ಸರಿಯಾದ ಉತ್ತರ 129ನೇ ಸ್ಥಾನ. ಲಿಂಗ ಸಮಾನತೆಯಲ್ಲಿ ಭಾರತ 129ನೇ ಸ್ಥಾನದಲ್ಲಿದೆ. ಕಳೆದ ವರ್ಷಕ್ಕಿಂತ 2 ಸ್ಥಾನ ಕೆಳಗೆ ಕುಸಿದಿದೆ. ವಿಶ್ವ ಆರ್ಥಿಕ ವೇದಿಕೆ ಈ ಸೂಚ್ಯಂಕವನ್ನ ಬಿಡುಗಡೆ ಮಾಡುತ್ತೆ. ಲಿಂಗ ಸಮಾನತೆ ಸೂಚ್ಯಂಕವನ್ನ ಬಿಡುಗಡೆ ಮಾಡುವಂತಹ ಸಂಸ್ಥೆ ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಕರಿತೀವಿ, WEF. ಶಿಕ್ಷಣ ಮತ್ತು ರಾಜಕೀಯ ಸಬಲೀಕರಣಗಳ ಮಾನದಂಡಗಳಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕುಸಿತ ಆಗಿದೆ. ಇದರಲ್ಲಿ ಈ ಬಾರಿ 2 ಅಂಕಗಳ ಕುಸಿತಕ್ಕೆ ಕಾರಣವಾಗಿದೆ. ಆರ್ಥಿಕ ಪಾಲ್ಗೊಳ್ಳುವಿಕೆ ಮತ್ತು ಅವಕಾಶಗಳು ಮಾನದಂಡದಲ್ಲಿ ಕೊಂಚ ಏರಿಕೆಯಾಗಿವೆ. 146 ದೇಶಗಳನ್ನ ಒಟ್ಟಾರೆಯಾಗಿ ಕನ್ಸಿಡರ್ ಮಾಡಿದ್ದಾರೆ ಈ ಸೂಚ್ಯಂಕದಲ್ಲಿ. ಐಸ್ಲ್ಯಾಂಡ್ ದೇಶ ಮೊದಲ ಸ್ಥಾನವನ್ನ ಕಾಯ್ದುಕೊಂಡಿದ್ರೆ ಸುಡಾನ್ ದೇಶ ಕೊನೆ ಸ್ಥಾನದಲ್ಲಿದೆ. ಐಸ್ಲ್ಯಾಂಡ್ ಮೊದಲನೇ ಸ್ಥಾನ, ಫಿನ್ಲ್ಯಾಂಡ್ 2, ನಾರ್ವೆ 3, ನ್ಯೂಜಿಲೆಂಡ್ 4, ಸ್ವೀಡನ್ 5, ಅಮೆರಿಕ 43, ಬ್ರಿಟನ್ 14, ಭಾರತ 129, ಪಾಕಿಸ್ತಾನ 145, ಇನ್ನು ಕೊನೆ ರಾಷ್ಟ್ರ ಸುಡಾನ್ 146ನೇ ಸ್ಥಾನವನ್ನ ಪಡ್ಕೊಂಡಿವೆ. ಇಂಪಾರ್ಟೆಂಟ್ ಆಗಿರುತ್ತೆ, ಮೇಲೆ ನೋಡ್ಕೊಳ್ಳಿ. ಇನ್ನು ದಕ್ಷಿಣ ಏಷ್ಯಾದಲ್ಲಿ ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾದ ನಂತರ ಭಾರತಕ್ಕೆ ಸ್ಥಾನ ಸಿಕ್ಕಿದೆ. ಇನ್ನು ನೆರೆಯ ರಾಷ್ಟ್ರ ಪಾಕಿಸ್ತಾನ ಕೊನೆಯ ರಾಷ್ಟ್ರದಿಂದ 1 ಸ್ಥಾನ ಮೇಲಿದೆ, 145ನೇ ಸ್ಥಾನವನ್ನ ಕಾಯ್ದುಕೊಂಡಿದೆ. ಕಳೆದ 50 ವರ್ಷಗಳಲ್ಲಿ ರಾಜ್ಯಗಳ ಮುಖ್ಯಸ್ಥರ ಹುದ್ದೆಯಲ್ಲಿ ಲಿಂಗ ಸಮಾನತೆ ಹೋಲಿಕೆಯಲ್ಲಿ ಭಾರತ 10ನೇ ಸ್ಥಾನದಲ್ಲಿದೆ. ಆದ್ರೆ ಕೇಂದ್ರ ಸರ್ಕಾರದ ಸಚಿವರ ಸ್ಥಾನಗಳಲ್ಲಿ ಕೂಡ ಕಡಿಮೆ ಆಗಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಇನ್ನು ಪ್ರೌಢ ಶಿಕ್ಷಣಕ್ಕೆ ದಾಖಲಾಗುತ್ತಿರುವ ವಿದ್ಯಾರ್ಥಿನಿಯರ ಹೋಲಿಕೆಯಲ್ಲಿ ಭಾರತ 65ನೇ ಸ್ಥಾನವನ್ನ ಪಡ್ಕೊಂಡಿದೆ. ರಾಜ್ಯ ಸರ್ಕಾರಗಳ ನಾಯಕರ ಪಟ್ಟಿಯಲ್ಲಿ 10ನೇ ಸ್ಥಾನ. ಪ್ರೌಢ ಶಿಕ್ಷಣಕ್ಕೆ ದಾಖಲು ಮಾಡಿರತಕ್ಕಂತಹ ಪಟ್ಟಿಯಲ್ಲಿ 65ನೇ ಸ್ಥಾನ. ಜಾಗತಿಕ ಮಟ್ಟದ ಲಿಂಗ ಸಮಾನತೆಯ ಅಂತರ 68.5. ಲಿಂಗ ಸಮಾನತೆ ಸಾಧನೆಗೆ ಅಗತ್ಯ ಅವಧಿ ಬೇಕಾಗಿರ್ತಕ್ಕಂಥ ಒಟ್ಟು ಅವಧಿ ಇನ್ನು 127 ವರ್ಷಗಳು. ಪ್ರೌಢ ಶಿಕ್ಷಣ ದಾಖಲಾತಿ 100% ಸಾಧನೆ. ಪ್ರಾಥಮಿಕ ಶಿಕ್ಷಣ ದಾಖಲಾತಿ ಭಾರತಕ್ಕೆ 89ನೇ ಸ್ಥಾನವನ್ನ ಈ ಸೂಚ್ಯಂಕ ನೀಡಿರುತ್ತೆ. 50ನೇ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಲಿದೆ? ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ನೀಡಲಾಗುತ್ತೆ. ಈ G7 ಅಂದ್ರೇನು ಎಲ್ಲ ಮಾಹಿತಿಯನ್ನ. ಸರಿಯಾದ ಉತ್ತರ ಇಟಲಿ. ಭಾರತದ ಪ್ರಧಾನಮಂತ್ರಿಗಳು ಇಟಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿಗೆ ತೆರಳಿದ್ದಾರೆ. 3ನೇ ಬಾರಿ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಇದು ಮೋದಿಯವರ ಮೊದಲ ಸಾಗರೋತ್ತರ ಪ್ರಯಾಣವಾಗಿದೆ. 50ನೇ G7 ಶೃಂಗಸಭೆ ಇದೇ 14ನೇ ತಾರೀಕು ಇಟಲಿಯ ಅಪುಲಿಯಾದಲ್ಲಿ ನಡೆಯುತ್ತೆ. ಅಪುಲಿಯಾ ಸ್ಥಳವನ್ನ ನೆನಪಲ್ಲಿ ಇಟ್ಕೊಂಡಿರಿ, ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇಟಲಿ ಪ್ರಧಾನಿ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ ಇಲ್ಲಿಗೆ ಭೇಟಿಯನ್ನು ನೀಡುತ್ತಿದ್ದಾರೆ. ಇತರೆ ವಿಶ್ವ ನಾಯಕರ ಜೊತೆ ಶೃಂಗಸಭೆಯಲ್ಲಿ ಭಾರತದ ಪ್ರಮುಖ ವಿಷಯಗಳನ್ನ ಹಂಚಿಕೊಳ್ಳೋದಕ್ಕೆ ಮೋದಿ ಅವರಿಗೆ ಅವಕಾಶ ಸಿಗುತ್ತೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿನಯ್ ಮೊಹರ್ ಕ್ವಾತ್ರ ಅವರು ಮಾಹಿತಿಯನ್ನ ನೀಡಿರ್ತಾರೆ. ಇತ್ತೀಚೆಗೆ ನಿಧನರಾದಂತ ದಿಗ್ಗಜ ಚತುರ್ನಿ ಯಾವ ಕ್ರೀಡೆಗೆ ಸಂಬಂಧಪಡುತ್ತಾರೆ? ಸರಿಯಾದ ಉತ್ತರ ಫುಟ್ಬಾಲ್. ಭಾರತೀಯ ಮೂಲದ ಖ್ಯಾತ ಫುಟ್ಬಾಲ್ ತರಬೇತುದಾರ ಮತ್ತು ಭಾರತದ ಮಾಜಿ ಆಟಗಾರ TK ಚತುರ್ನಿ ಅವರು ತಮ್ಮ 79ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಈ ಮೊದಲು ಕ್ಯಾನ್ಸರ್ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತಿದ್ದ ಅವರು ಕೊಚ್ಚಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. 1990ರಲ್ಲಿ ಕೇರಳ ಪೊಲೀಸ್ ತಂಡದ ಮೊದಲ ಬಾರಿಗೆ ಫೆಡರೇಷನ್ ಕಪ್ ಅನ್ನ ಜಯಿಸಿತ್ತು.
ಅವರು ಭಾರತೀಯ ದಂತಕಥೆ ಐಎಂ ವಿಜಯ್ ಮತ್ತು ಮಾಜಿ ರಾಷ್ಟ್ರೀಯ ಆಟಗಾರ ಜೋಪಾಲ್ ಅಂಜರಿ ಸೇರಿದಂತೆ ಅನೇಕ ಕ್ರೀಡಾಪಟುಗಳನ್ನ ರೂಪಿಸಿದಂತ ಹೆಗ್ಗಳಿಕೆಯನ್ನ ಪಡೆದಿದ್ದಾರೆ ತರಬೇತುದಾರರಾಗಿ. ಇತ್ತೀಚೆಗೆ ಯಾವ ಗ್ರಹದ 3 ಗುಂಡಿಗಳಿಗೆ ಭಾರತೀಯರ ಹೆಸರನ್ನ ನಾಮಕರಣ ಮಾಡಲಾಗಿದೆ? ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಪ್ರಶ್ನೆ, ಇಂಪಾರ್ಟೆಂಟ್. ಸರಿಯಾದ ಉತ್ತರ ಮಂಗಳ. ಮಂಗಳ ಗ್ರಹದ 3 ಗುಂಡಿಗಳಿಗೆ ಭಾರತೀಯರ ಹೆಸರು ನಾಮಕರಣ. ಕೆಲ ಸಮಯದ ಹಿಂದಷ್ಟೇ ಮಂಗಳ ಗ್ರಹದಲ್ಲಿ ಪತ್ತೆ ಮಾಡಲಾದ 3 ಗುಂಡಿಗಳಿಗೆ ಭಾರತದ ವಿಜ್ಞಾನಿ ದೇವೇಂದ್ರ ಲಾಲ್ ಉತ್ತರ ಪ್ರದೇಶ ಮತ್ತು ಬಿಹಾರದ ಹಳ್ಳಿಗಳಾದ ಮುನ್ಸಾನ್ ಮತ್ತು ಹಿಲ್ಸಾ ಎಂಬ ಹೆಸರನ್ನ ನಾಮಕರಣ ಮಾಡಲಾಗಿದೆ. 2021ರಲ್ಲಿ ಅಹಮದಾಬಾದ್ನ ಪಿನಿಕಲ್ ರಿಸರ್ಚ್ ಲ್ಯಾಬೋರೇಟರಿನ ವಿಜ್ಞಾನಿಗಳನ್ನ ಒಳಗೊಂಡ ತಂಡ ಮಂಗಳ ಗ್ರಹದಲ್ಲಿ 3 ಗುಂಡಿಗಳನ್ನ ಪತ್ತೆ ಮಾಡಿತ್ತು. ಅದಕ್ಕೆ PRLನ ಮಾಜಿ ಮುಖ್ಯಸ್ಥ ಖ್ಯಾತ ವಿಜ್ಞಾನಿ ದೇವೇಂದ್ರ ಲಾಲ್ ಹೆಸರಿಡುವಂತೆ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಶಿಫಾರಸು ಮಾಡಿತ್ತು. ಈ ನಿಟ್ಟಿನಲ್ಲಿ ಈ ಹೆಸರುಗಳನ್ನ ಇಡಲಾಗಿದೆ. ಅದೇ ರೀತಿ PRLನ ಹಾಲಿ ಮುಖ್ಯಸ್ಥ ಡಾಕ್ಟರ್ ಅನಿಲ್ ಭಾರದ್ವಾಜ್ ಅವರ ಹುಟ್ಟೂರು ಮುನ್ಸಾನ್, ಈ ಒಂದು ಹೆಸರನ್ನ ಇನ್ನೊಂದು ಗುಂಡಿಗೆ ಇಡಲಾಗಿದ್ದು, ಮಂಗಳನ ಅನ್ವೇಷಣೆಯಲ್ಲಿ ಕಾರ್ಯಕ್ರಮದಲ್ಲಿದ್ದ ಮತ್ತೋರ್ವ ವಿಜ್ಞಾನಿಯಾದ ರಾಜೀವ್ ರಂಜನ್ ಭಾರತಿ ಅವರ ಹುಟ್ಟೂರು ಹಿಲ್ಸಾ. ಸೊ ಈ 3 ಹೆಸರುಗಳನ್ನ ಶಿಫಾರಸ್ ಮಾಡಿ ಲಾಲ್, ಮುನ್ಸಾನ್ ಮತ್ತು ಹಿಲ್ಸಾ ಅಂತ 3 ಗುಂಡಿಗಳಿಗೆ ನಾಮಕರಣವನ್ನ ಮಾಡಲಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿಟ್ಕೊಂಡಿರಿ. ನೆಕ್ಸ್ಟ್, ಜಯಂತ ಮೂರ್ತಿ ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ? ಸರಿಯಾದ ಉತ್ತರ ಖಭೌತ ವಿಜ್ಞಾನ. ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಕ್ಷುದ್ರಗ್ರಹವೊಂದಕ್ಕೆ ಬೆಂಗಳೂರು ಮೂಲದ ಖಭೌತ ವಿಜ್ಞಾನಿ ಜಯಂತ ಮೂರ್ತಿಯವರ ಹೆಸರನ್ನ ಇಟ್ಟಿದೆ. ಇನ್ನು ಮುಂದೆ ಈ ಕ್ಷುದ್ರಗ್ರಹವನ್ನ ಜಯಂತ ಮೂರ್ತಿ ಹೆಸರಿನಿಂದಲೇ ಕರೆಯಲಾಗುತ್ತೆ. ಜಯಂತ್ ಭಾರತೀಯ ಖಭೌತ ವಿಜ್ಞಾನ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ 2021ರಲ್ಲಿ ನಿವೃತ್ತಿಯನ್ನ ಹೊಂದಿರ್ತಾರೆ. ಆ ಬಳಿಕ ಅದೇ ಸಂಸ್ಥೆಯಲ್ಲಿ ಗೌರವ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಖಭೌತ ವಿಜ್ಞಾನ ಕ್ಷೇತ್ರದಲ್ಲಿ ಅವರ ಕೊಡುಗೆಯನ್ನ ಪರಿಗಣಿಸಿ ಕ್ಷುದ್ರ ಗ್ರಹ 2005ರ EX-296ಕ್ಕೆ ಅವರ ಹೆಸರನ್ನು ಇಡುವ ಸಂಬಂಧ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಮಾರ್ಚ್ 18ರಂದು ಪ್ರಕಟಣೆಯನ್ನು ಹೊರಡಿಸಿ ಆ ಒಂದು ಕ್ಷುದ್ರ ಗ್ರಹಕ್ಕೆ ಇವರ ಹೆಸರನ್ನೇ ಶಿಫಾರಸು ಮಾಡಿತ್ತು. ಈ ದಿನದ ಪ್ರಶ್ನೆ, ಇತ್ತೀಚೆಗೆ ಹಲ್ಲಾ ಥೋಮಸ್ ಟೋಟಿಟ್ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಐಸ್ಲ್ಯಾಂಡ್, ಐರ್ಲ್ಯಾಂಡ್, ಇಟಲಿ, ಗ್ರೀಸ್. ನಿಮ್ಮ ಉತ್ತರವನ್ನು ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕ್ಲಾಸ್ನ PDF ನೋಟ್ಸ್ ಬೇಕು ಅಂದ್ರೆ ಟೆಲಿಗ್ರಾಮ್ಗೆ ಹೋಗಿ SBK ಕನ್ನಡ ಅಂತ ಸರ್ಚ್ ಮಾಡಿ ಗ್ರೂಪ್ನ ಜಾಯ್ನ್ ಆಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಅವೈಲೇಬಲ್ ಇದೆ. ಅಥವಾ ಗೂಗಲ್ ನಲ್ಲಿ ಹೋಗಿ kpscjunction.in ಅನ್ನೋ ವೆಬ್ಸೈಟ್ ಹೋದ್ರೆ ಅಲ್ಲೂ ಕೂಡ ನಿಮಗೆ ನೋಟ್ಸ್ ಅವೈಲೇಬಲ್ ಇರುತ್ತೆ. ಇನ್ನು ಈ ಒಂದು ತರಗತಿಯನ್ನ ಹೊರತುಪಡಿಸಿ ಕಳೆದ 1 ವರ್ಷದ ಪ್ರಚಲಿತ ವಿದ್ಯಮಾನಗಳು, 17 ತಿಂಗಳ ಪ್ರಚಲಿತ ವಿದ್ಯಮಾನಗಳು, ಕಳೆದ 5 ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನ ಪರ್ಚೇಸ್ ಮಾಡೋದಕ್ಕೆ ಈ ವಿಡಿಯೋದ ಪ್ರಾರಂಭದಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಮತ್ತೊಮ್ಮೆ ನೋಡಿ. ಸಿಗೋಣ ಮತ್ತೊಂದು ವಿಡಿಯೋಗೆ. ಎಲ್ರಿಗೂ ಧನ್ಯವಾದಗಳು.